ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. ಈ ಬಾರಿಯ ಫಲಪುಷ್ಪ ಪ್ರದರ್ಶನದ ಪ್ರಮುಖ ಥೀಮ್ ಸ್ವಾತಂತ್ರ್ಯ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಥೀಮ್. ಬನ್ನಿ, ಇದು ಹೇಗೆ ಆಯೋಜನೆಯಾಗಿದೆ, ಜನ ಇದನ್ನು ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ, ಎಲ್ಲ ಜನರ ಹತ್ರ ಕೇಳೋಣ, ನೋಡ್ಕೊಂಬರೋಣ. ಈ ಸ್ವಾತಂತ್ರ್ಯ ದಿನಾಚರಣೆಗೆ ಕರೆಕ್ಟಾಗಿ ಸೂಟ್ ಆಗಿದೆ. ನಾವು ಉತ್ತರ ಕರ್ನಾಟಕ ಹಾವೇರಿಯಿಂದ ಬಂದಿದ್ದೇವೆ. ಎಲ್ಲ ಅವರ ಚರಿತ್ರೆಗಳನ್ನು ನಾವು ಇಲ್ಲಿ ನೋಡಿ ಆ ನೆನಪನ್ನು ನಾವು ಇವತ್ತಿಗೆ ಮರೆಯುವಂತಿಲ್ಲ. ಹಳೇದೆಲ್ಲ ನಾವು ನೆನಪಿಟ್ಕೋಬೇಕು, ಅದರಿಂದ ನಾವು ಇನ್ಸ್ಪಿರೇಷನ್ ಡಿರೈವ್ ಮಾಡಬೇಕು. ಈವೆಂಟ್ ತುಂಬ ಚೆನ್ನಾಗಿದೆ, ಒಳ್ಳೆ ಮಾಹಿತಿಗಳು ಸಿಗ್ತಾ ಇದೆ, ಸಾಕಷ್ಟು ತಿಳ್ಕೊಳ್ಳೋಕ್ಕೆ ಅವಕಾಶ ಇದೆ. ಎಷ್ಟೋ ನಮಗೆ ಗೊತ್ತಿಲ್ಲದೆ ಇರೋದು, ನಾವು ಓದಿಲ್ಲದೆ ಇರೋದು ಕೂಡ ನಮಗಿಲ್ಲಿ ಗೊತ್ತಾಗ್ತಾ ಇದೆ. ತುಂಬ ಚೆನ್ನಾಗಿದೆ, ಸುಂದರವಾಗಿದೆ. ಯುವ ಜನತೆಯರು ಗಿಡಕ್ಕೆಲ್ಲ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು. ಮನೆಯಲ್ಲೂ ಎಲ್ಲ ಗಿಡ ನೆಟ್ಟು ಆರೋಗ್ಯಕರ ವಾತಾವರಣ ಸೃಷ್ಟಿ ಮಾಡಲಿ. ನಾವು ಗದಗ ಡಿಸ್ಟ್ರಿಕ್ಟ್ ಬಂದಿದ್ದು, ಇದು ಫ್ಲವರ್ ಶೋ ನೋಡಕ್ಕೆ ಅಂತ ಬಂದಿವಿ. ಇಲ್ಲಿ ಒಂದು ಒಳ್ಳೆಯ ವಾತಾವರಣ, ಒಂದು ಉಳಿವಿನ ಎಲ್ಲ ಫ್ಲವರ್ಗಳು ಇಲ್ಲಿ ಇವೆ. ಅದೇ ಇದನ್ನು ಏರ್ಪಡಿಸಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ತಿಳಿಸುತ್ತಾ ತುಂಬಾನೇ ಖುಷಿ ಆಗುತ್ತೆ. ವಿಧವಾದ ಅಲಂಕಾರ ಹೂಗಳನ್ನು ರೆಡಿ ಮಾಡಿದ್ದಾರೆ. ಸೊ ಇಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ದೃಶ್ಯಗಳನ್ನು ಇಡ್ತಾ ಹೋಗ್ತಾರೆ. ಈಗಿನ ಯುವ ಜನತೆಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಆಗಿನ ಕಾಲದಲ್ಲಿ ಯಾವ ರೀತಿ ನಮಗೆ ಸ್ವಾತಂತ್ರ್ಯ ಹೋರಾಟ ತಂದುಕೊಟ್ರು ಮಹಾನ್ ವ್ಯಕ್ತಿಗಳು ಅವ್ರ ಪರಿಚಯ ಆಗಿದ್ದಾರೆ. ವಿಧ ಹೂ ಅಲಂಕಾರ ಮೂಲಕವಾಗಿ ಸ್ವಚ್ಛಂದ ಹೂಗಳು ಹೇಗೆ ಮನಸ್ಸು ಉಲ್ಲಾಸವಾಗಿರುತ್ತೋ ಹಾಗೆ ಪ್ರೇಕ್ಷಕರನ್ನು ಕೈ ಬೀಸಿ ಕರಿತಾ ಇದೆ ಈ ಹೂ ತೋಟದ ಹೊನ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ತುಂಬ ವ್ಯವಸ್ಥಿತವಾಗಿದೆ. ಲಕ್ಷಾಂತರ ಹೂಗಳನ್ನ ಚೆನ್ನಾಗಿ ಜೋಡಿಸಿದ್ದೀರಾ. ಭಾಳ ಖುಷಿ ಆಯಿತು ನೋಡೋದಕ್ಕೆ. ಸ್ವಾತಂತ್ರ್ಯಕ್ಕೋಸ್ಕರ ಯಾರ್ಯಾರು ಓಡಾಡಿದ್ದಾರೆ, ನಮ್ಮ ಹಿಂದಿನ ರಾಜ ರಾಣಿಗಳು ಯಾರ್ಯಾರು, ಅವ್ರು ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಚೆನ್ನಾಗಿದೆ, ವಿಶೇಷವಾಗಿದೆ. ಬಟ್ ಭಾಳ ಜನಕ್ಕೆ ಇದು ಅರ್ಥ ಗೊತ್ತಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಬರ್ತಾರೆ, ಹೋಗ್ತಾರೆ. ಈ ಥರ ಏನು ವ್ಯವಸ್ಥೆ ಮಾಡಿದ್ದಾರೆ, ಇದ್ರ ಬಗ್ಗೆ ಕಾಳಜಿನೇ ಇರಲ್ಲ, ತಿಳ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇದ್ರ ಅನುಭವ ಗೊತ್ತಾಗುತ್ತೆ. ವರ್ಷ ಚೆನ್ನಾಗಿದ್ದೇ ಇರುತ್ತೆ ಬಿಡಿ, ಅದರ ವಿಶೇಷತೆ ಇದ್ದೇ ಇದೆ. ಒಂದು ವರ್ಷಕ್ಕೂ ಬದಲಾವಣೆ ಕಾಣ್ತಲೇ ಇದ್ದೀವಿ. ಹಳೇದು ಮತ್ತೆ ಪುನರಾವರ್ತನೆ ಆಯಿತು ಅನ್ನೋಂಗೆ ಇಲ್ವೇ ಇಲ್ಲ. ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ. ತುಂಬ ಅದ್ಧೂರಿಯಾಗಿ ಫಲಪುಷ್ಪಗಳನ್ನು ಇಲ್ಲಿ ಸಂಗ್ರಹಿಸಿ ಪಬ್ಲಿಕ್ಗೆ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಮುಂಚಿಂದನೂ ಹೆಣ್ಮಕ್ಳುಗಳು ಎಷ್ಟು ತ್ಯಾಗ ಮಾಡಿ ಹೋರಾಡಿ ಗೆದ್ದು ಕಾಪಾಡಿದ್ದಾರೆ ಅನ್ನೋದನ್ನ ನೋಡಿ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಅನ್ಸುತ್ತೆ ನಮಗೆ. ಎಲ್ಲರೂ ಬಂದು ನೋಡಿ ಸಂತೋಷ ಪಡಲಿ ಅಂತ ಹೇಳ್ತಾ ಇದ್ದೀವಿ.